ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆ 1 2026 ಅದು ಬಂದುಬಿಟ್ಟು 18/3/2026ಕ್ಕೆ ನಡೀತಾ ಇದೆ. ಕನ್ನಡದಲ್ಲಿ ಮಿನಿಮಮ್ 50 ಅಂಕಗಳಿಗೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ನಾನು ಉತ್ತರಗಳ ಸಹಿತ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇದು ಪಾರ್ಟ್ 1 ಇದೆ. ಪಾರ್ಟ್ 2 ತಾವು ತಪ್ಪದೇ ನೋಡಿ. ಸೊ ಫ್ರೆಂಡ್ಸ್, ನೀವೇನು ಮಾಡಿದರೆ ಒಂದು ವಿಡಿಯೋನ ಮಾತ್ರ ಚೆನ್ನಾಗಿ ಓದು ಬರಹ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಅಂಕಗಳು ಬರ್ತದೆ. 16-20 ವಿಡಿಯೋಗಳನ್ನು ನೋಡಿದರೆ ಇನ್ನಷ್ಟು ಕನ್ಫ್ಯೂಷನ್ ನಿಮಗೆ ಆಗ್ತದೆ. ನೀವು ಏನಾದರೂ ಸ್ಕೋರ್ ಮಾಡಬೇಕಂದ್ರೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ಅದನ್ನು ಸಹಿತ ನೀವುಗಳು ನೋಡ್ಬೋದು. ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಹೇಗೆ ಗಳಿಸ್ಬೋದು ಅನ್ನೋದನ್ನು ವಿಡಿಯೋಗಳನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ತಾವುಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಬೋದು. ಹಾಗಾದರೆ ಈ ವಿಡಿಯೋದಲ್ಲಿ ಮಿನಿಮಮ್ 50 ಮಾರ್ಕ್ಸ್ಗಳನ್ನು ಯಾವ ಥರ ನೀವು ಪಡಿಬೋದು ಅನ್ನೋದನ್ನು ನಾನು ಏನು ಮಾಡ್ತೀನಿ ಅಂದರೆ ಉತ್ತರ ಸಹಿತ ಹೇಳ್ತೀನಿ. ಸೊ 2 ಪಾರ್ಟ್ ಇದ್ದಾವೆ, 1 ಪಾರ್ಟ್ ಅಂತ ನೀವು ಇನ್ನೊಂದು ನೋಡಲೇಬೇಕು. ಪ್ರಶ್ನೆ ಸಂಖ್ಯೆ 41ಕ್ಕೆ ಬರ್ತೀನಿ. ಶಬರಿ ಪಾಠದ ಪ್ರಶ್ನೆ 4 ಅಂಕಕ್ಕೆ ಫಿಕ್ಸ್ ಆಗಿರ್ತಕ್ಕಂಥದ್ದನ್ನು ಇದೇ ಬರೀರಿ. ಇನ್ನೂ ಪ್ರಶ್ನೆ ಬೇಕಾಗಿತ್ತಂದರೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ. ಸೊ ನೆನಪಿಟ್ಕೊಡ್ರಿ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಅದು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಅದನ್ನು ಯಾವ ಥರ ಬರಿಬೋದು ಅಂದರೆ, ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತಂಗಾಶ್ರಮಕ್ಕೆ ಬಂದರು. ಶಬರಿ ರಾಮನಿಗಾಗಿ ಕಾದಿದ್ದಳು. ರಾಮಲಕ್ಷ್ಮಣರನ್ನು ಕಂಡು ಬೆರಗಾದಳು. ರಾಮನ ಬಳಿ ಹೋಗಿ ಮೈಯ ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ರಾಮಲಕ್ಷ್ಮಣರನ್ನು ಮನಸಾರೆ ಉಪಚರಿಸಿ ಸಂತೋಷಪಟ್ಟಳು. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿದಳು. ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂತೃಪ್ತರಾದರು. ಶ್ರೀರಾಮನಿಗಾಗಿ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿ ಪಡೆದಳು ಅನ್ನೋದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಭಯಪಟ್ಟು ಮಾಡಿರಿ, ಇಷ್ಟು ಬರೆದ್ರೂ ಕೂಡ ನಿಮಗೆ ಮಿನಿಮಮ್ 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ಓಕೆನಾ? ಎಸ್, ಇದು ಬರ್ತಂದರೆ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಸಂಕಲ್ಪ ಗೀತೆ. ವಿಶೇಷವಾಗಿ ಇದನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಬರ್ಬೋದು. ಪದ್ಯ ಪೂರ್ಣ ಮಾಡಲಿಲ್ಲ ಅಂದರೆ ಮೌಲ್ಯಾಧಾರಿತ ಸಾರಾಂಶ ಕೇಳ್ಬೋದು. ಅದು ಇಲ್ಲಾಂದರೆ 8 ವಾಕ್ಯದಲ್ಲಿ ಬರ್ಬೋದು. ಒಟ್ಟಾರೆ ಈ ಪದ್ಯ ಬಿಟ್ಟು ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಮತ್ತು 8 ವಾಕ್ಯದಲ್ಲಿ ಬಂದಾಗ ಇದನ್ನೇ ಬರೀರಿ. ಸೊ ಖಂಡಿತವಾಗಿ ನಿಮಗೆ ಮಿನಿಮಮ್ 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ಸುತ್ತಲೂ ಕವಿಯ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟಬೇಕು. ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಏನು ಮಾಡಿದ್ದಾರಪ್ಪ ಅಂದರೆ GS ಶಿವರುದ್ರಪ್ಪನವರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ನೀವು ಏನಾದರೂ ಬರೆದ್ರೆ, ಈ ಪ್ರಶ್ನೆ ಬರೆದ್ರೆ ಖಂಡಿತವಾಗಿ ಅಂಕನ ಕೊಡ್ತಾರೆ. ಮೌಲ್ಯಾಧಾರಿತ ಸಾರಾಂಶ ಬಂದರೂ ಇದೇ ಬರೀರಿ, 8 ವಾಕ್ಯದಲ್ಲಾದರೂ ಇದೇ ಬರೀರಿ. ಇದು ಕೂಡ ನೀವು ಭಯಪಟ್ಟು ಮಾಡಲೇಬೇಕಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಇದು ಇದೆ ನೋಡಿ, ಅದು ಬರಲಿ ಅಂದರೆ ಇದಾದರೂ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಸೊ ಇದು ಕೂಡ ನೀವು ಭಯಪಟ್ಟು ಮಾಡಲೇಬೇಕು. 42ನೇ ಪ್ರಶ್ನೆ ಬರ್ತದೆ. 8 ವಾಕ್ಯದಲ್ಲಿ ಉತ್ತರಗಳನ್ನು ಬರ್ತದೆ. ಕೌರವೇಂದ್ರನ ಕೊಂದೆ ನೀನು ಅಂದರೆ, ಅಥವಾ ಅದಾದರೆ ಈ ಥರ ಯಾವ್ದು ಬರ್ತದಪ್ಪ ಅಂತಂದ್ರೆ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಬರ್ತಕ್ಕಂಥದ್ದು. ಎಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥದ್ದಲ್ಲಿ. ಹಾಗಾದರೆ ಸರ್ ಯಾವ ಪ್ರಶ್ನೆ ಬರ್ತೈತ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಯಾವ ಪ್ರಶ್ನೆ ಅಂದ್ರೆ ಅದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ನೀವೆಲ್ಲ 4 ಅಂಕಕ್ಕೆ ಬರೆದಿದ್ದೀರಿ. ಸೊ ಬರೆದಿರ್ತಕ್ಕಂಥ ಪ್ರಶ್ನೆ, ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳು ಅಂತಕ್ಕಂಥದ್ದು. ಏನು? ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳು ಅಂತಕ್ಕದ್ದನ್ನು ಬರ್ತದೆ. ಅಥವಾ ಇದು ಬರದೇ ಇತ್ತಂದ್ರೆ ಏನು ಬರ್ತದಪ್ಪ ಅಂದ್ರೆ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಅಂತ ಬರ್ತದೆ. ಅವೆರಡೂ ಪ್ರಶ್ನೆ ಬಂದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಇದೇ ಉತ್ತರವನ್ನು ಬರೀರಿ. 6-7 ಸಾಲುಗಳನ್ನು ಬರೀರಿ. ಖಂಡಿತವಾಗಿ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ಉತ್ತರ ಏನಿದೆ ಅಂತ ನೋಡ್ಕೊಂಡು ಬರೋಣ. ಶ್ರೀಕೃಷ್ಣನು ಕರ್ಣನನ್ನು ಭೇಟಿ ಮಾಡಿ ಕರ್ಣನು ಪಾಂಡವ ಕೌರವರಿಗೆ ಹಿರಿಯ, ಭೂಮಿಯ ಒಡೆಯ, ಅವನ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ. ಕುಂತಿಯ 5 ಮಂತ್ರಗಳಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ಮಾದ್ರಿಯ 5ನೇ ಮಂತ್ರದಲ್ಲಿ ನಕುಲ ಸಹದೇವರನ್ನು ಪಡೆದಳು ಅಂತ ಹೇಳ್ತಾರೆ. ಓಕೆನಾ? ಇನ್ನು ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ, ಹಸ್ತಿನಾಪುರದ ರಾಜ್ಯದ ರಾಜನಾಗು ಎಂದು ಕೃಷ್ಣ ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣನು ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ ಅಂತ ಹೇಳ್ತಾನೆ. ಅವನ ಅಭಿಮಾನವೇ ತನ್ನ ಅಭಿಮಾನ. ಅವನಿಗೆ ಏನೂ ಆಗುವುದೋ ತನಗೂ ಅದೇ ಆಗಲಿ. ಅವನಿಗೆ ಬೇಕೆನಿಸಿದಾಗ ಈ ಶರೀರವನ್ನು ತ್ಯಜಿಸುವೇನು ಅಂತ ಹೇಳ್ತಾನೆ. ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ.
ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ, ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸ್ತೇನೆ ಅಂತ ಹೇಳ್ತಾನೆ ಅನ್ನೋದನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನೀವೇನು ಮಾಡಬೇಕು ಅಂದರೆ ಅಂಕಗಳನ್ನು ಕೊಡ್ತಾರೆ. ಚೆನ್ನಾಗಿ ಬಹೆಟ್ ಮಾಡಿ. ಇನ್ನು ವೀರಲವ ಇದೆ ನೋಡಿ. ಸೊ ಇದು ವೀರಲವ ಅಂತ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಸೊ ವೀರಲವದಲ್ಲಿನೂ ಕೂಡ ನಿಮಗೆ 4 ಅಂಕದಲ್ಲಿ ಮೌಲ್ಯಾಧಾರಿತ ಸಾರಾಂಶ ಬರಲಿ ಅಥವಾ 8 ವಾಕ್ಯದಲ್ಲಿ ಬಂದಾಗ ಇದೇ ಫಿಕ್ಸ್ ಆಗಿ ಬರೀತಕ್ಕಂಥ ಪ್ರಶ್ನೆ. ಶ್ರೀರಾಮನ ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು. ಅದು ರಾಮನ ಕುದುರೆ ಎಂದು ಕೇಳಿ ರಾಜ ಮಹಾರಾಜರು ತಡೆಯದೆ ಹೆದರುತ್ತಾ ನೆಮಿಸಿ ಮುಂದೆ ಹೋಗಲು ಬಿಟ್ಟರು. ಅದು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು. ತೋಟದ ಕಾವಲಿಗಿದ್ದ ಲವನು ಬಂದು ಅದರ ಹಣೆಯಲ್ಲಿ ಬರೆದಿದ್ದ ಲೇಖನವನ್ನು ಓದುತ್ತಾನೆ. ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರ, ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿಹಾಕಿ ಎಂದು ಬರೆದಿದ್ದರು. ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕ್ತಾನೆ ಲವ. ಆಮೇಲೆ ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೆದರರು. ಲವನು ನಾನು ಹೆದರೋದಿಲ್ಲ, ನೀವು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇರಿಸಿ ನಿಲ್ತಾನೆ ಅಂತ ಬರೆದಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಮೌಲ್ಯಾಧಾರಿತ ಸಾರಾಂಶದಲ್ಲಿ ಬರಲಿಲ್ಲ ಅಂದರೆ 8 ವಾಕ್ಯದಲ್ಲಿ ಬರೀತಕ್ಕಂಥ ಫಿಕ್ಸ್ ಪ್ರಶ್ನೆ. ಇನ್ನು ಪದ್ಯಗಳನ್ನು ಕಂಠಪಾಠ ಮಾಡಬೇಕು. ವೀರಲವ ತೆಗೆದು ತುರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲೆ ಮುನಿಸುತ್ತರ್. ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜ್ಯಂಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕೆಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವ ನಗಡುತನದಿಂದ ಬಿಲ್ಲಿವನ್ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತ ಇತ್ತು. ಇದು ಇರಲಿಲ್ಲ ಅಂದರೆ ಕೌರವೇಂದ್ರನ ಕೊಂದೆ ನೀನು. ಇದು ಮೋಸ್ಟ್ ಇಂಪಾರ್ಟೆಂಟ್. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬರದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನೆಯ ವೀರರೈವರ ನೋವಿಸೆನು ರಾಜೀವ ಸಕನಾನೆ ಅಂತ ಇದೆ. ಗದ್ಯ ಭಾಗದ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಹೇಳಿದೆ. ಪದ್ಯ ಭಾಗದಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸಿಗೆ ಪ್ರಶ್ನೆ ಹೇಳಿದೆ. ಮೌಲ್ಯಾಧಾರಿತ ಸಾರಾಂಶ ಹೇಳಿದ್ದೀನಿ. ಇವಾಗ ಪದ್ಯ ಹೇಳಿದ್ದೀನಿ. ಇಟ್ ಮೀನ್ಸ್ ನಾನು ಇಲ್ಲಿವರೆಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಹೇಳಿದೆ? 16 ಹೇಳಿದ್ದೀನಿ. ಫಿಕ್ಸ್ ಆಗಿ ಓದಿ ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನು ಸಂಕಲ್ಪ ಗೀತೆ. ಸೊ ಇದೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಈ ಸರಿನೂ ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ಪ್ರಯಾರಿಟಿಯಲ್ಲಿ ಇದೇ ಬೈಪಟ್ ಮಾಡಿ. ಎಸ್. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇದನ್ನು ಕಲ್ಕೊಂಡೋಗಿ ಸೊ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಲೇಖಕರ ಪರಿಚಯ ಒಟ್ಟು 6 ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಎಸ್. ಫಸ್ಟ್ ಎನ್ ಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಕಾಲ ಬಂದುಬಿಟ್ಟು 1900. ಅವರ ಕೃತಿಗಳನ್ನು ಬೇರೆ 1-2 ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಇಲ್ಲಿ ನಾನು ಏನು ಕೊಟ್ಟಿದ್ದೀನಪ್ಪ ಅಂತಂದ್ರೆ ಎಸ್ ಹಗಲುಗನಸುಗಳು ಮತ್ತು ಅಲೆಯುವ ಮನ ಅಂತ ಕೊಟ್ಟಿದ್ದೀನಿ. ಇನ್ನು ಪ್ರಶಸ್ತಿಗಳನ್ನು ನೋಡೋದಾದರೆ ಯಾವುದಿದಾವಪ್ಪ ಅಂತಂದ್ರೆ ಎಸ್ ಇಲ್ಲಿರ್ತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಅಂತ ಬರೆದಿದ್ದೀನಿ. ಅವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ. ಏನು ಪುರಸ್ಕಾರಗಳು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಇತ್ತು. ಇನ್ನು ಎರಡನೇದು DS ಜಯಪ್ಪಗೌಡ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸ್ಥಳ ಬಂದುಬಿಟ್ಟು ಎನ್ ಮೂರ್ತಿರಾವರ ಸ್ಥಳ ಗೊತ್ತಿದೆಯಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ಇನ್ನೂ ಒಂದು ಸರಿ ಹೇಳ್ತೀನಿ, 1900. ಹಗಲುಗನಸು ಮತ್ತು ಅಲೆಯುವ ಮನ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಯಾಕೆ ಡಬಲ್ ಸಲ ಹೇಳಿದ್ದೀನಿ ಅಂದರೆ ಬರ್ತಕ್ಕಂಥ ಚಾನ್ಸಸ್ ನಾಳೆ ತುಂಬಾ ಇದೆ. DS ಜಯಪ್ಪಗೌಡ ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ಕೃತಿ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮತ್ತು ಜನಪದ ಆಟಗಳು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ದೇವನೂರು ಮಹಾದೇವ. ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡಿ ತಾಲೂಕಿನ ದೇವನೂರು. ಕಾಲ 1948. ಕೃತಿ ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ಇಂಪಾರ್ಟೆಂಟ್. ಇನ್ನು ಸಾರಾ ಅಬೂಬ್ಕರ್. ಸ್ಥಳ ಕಾಸರಗೋಡು. ಕಾಲ 1936. ನೆಕ್ಸ್ಟ್ ಕೃತಿಗಳು ಸಹನಾ ಮತ್ತು ಕದನ ವಿರಾಮ ಇದೆ. ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ. KN ಮೂರ್ತಿರಾವ್ ಮತ್ತು ಸಾರಾ ಅಬೂಬ್ಕರಲ್ಲಿ ಒಬ್ಬರಂತರೂ ಕೂಡ ಫಿಕ್ಸ್ ಆಗಿ ಬರ್ತಾರೆ. ಏಕೆಂದರೆ ಸಾರಾ ಅಬೂಬ್ಕರ್ ಅವ್ರ ಬಗ್ಗೆ ಭಾಳ ಸರಿ ಪ್ರಶ್ನೆಯನ್ನು ನಿಮಗೆ ಬಂದಿತ್ತು. ಎಸ್. ಪದ್ಯ ಭಾಗಕ್ಕೆ ಬರ್ತೀನಿ. ದ.ರಾ. ಬೇಂದ್ರೆ. ಸೊ ದ.ರಾ. ಬೇಂದ್ರೆ ಅವರ ಪದ್ಯ ಭಾಗದಲ್ಲಿ ಬಂದಾಗ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ಬರೀತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಎಸ್ ಸ್ಥಳ ಧಾರವಾಡ. ಕಾಲ 1896. ಕೃತಿ ಗರಿ ಕೃಷ್ಣಕುಮಾರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರ್ತದೆ. ಅದು ಕೂಡ ನೀವು ಮೋಸ್ಟ್ ಇಂಪಾರ್ಟೆಂಟಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಸಹಿತ ದ.ರಾ. ಬೇಂದ್ರೆ ಅವರಿಗೆ ಸಿಕ್ಕಿದೆ. ಇನ್ನು ರನ್ನ ಇದೆ. ರನ್ನನ ಸ್ಥಳ ಬಂದುಬಿಟ್ಟು ಬಾಗಲಕೋಟೆ ಮುದವೊಳಲು. ಕಾಲ ಬಂದುಬಿಟ್ಟು 949. ಓಕೆ, ಅದು ಮಿಸ್ಪ್ರಿಂಟ್ ಆಗಿದೆ. 949. ಕೃತಿಗಳು ಸಾಹಸ ಭೀಮ ವಿಜಯಂ ಪರಶುರಾಮ ಚರಿತಂ. ಬಿರುದು ಕವಿ ಚಕ್ರವರ್ತಿ ಅನ್ನೋದನ್ನು ವಾಕ್ಯ ರೂಪದಲ್ಲಿ ಬರೀರಿ.
ಪಂಪ, ಸ್ಥಳ ವೆಂಗಿಮಂಡಲದ ವೆಂಗಿಪಳು, ಕಾಲ ಕ್ರಿಸ್ತಶಕ 902, ಕೃತಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಅಂತ ಇದೆ. ಓಕೆನಾ. ಪ್ರಶಸ್ತಿಗಳಿಲ್ಲ, ಇವರಿಗೆ ಬಿರುದುಗಳಿದ್ದಾವೆ. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅನ್ನೋದು ಪಂಪನಿಗಿರ್ತಕ್ಕಂಥ ಬಿರುದು. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂತಂದ್ರೆ ಕುವೆಂಪು. ಸೊ ಕುವೆಂಪು ಅವರ ಕಾಲ ಬಂದುಬಿಟ್ಟು 1904, ಸ್ಥಳ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ, ಕೃತಿ ಬಂದುಬಿಟ್ಟು ಕೊಳಲು ಮತ್ತು ಪಾಂಚಜನ್ಯ ಇದೆ. ಸೊ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇನ್ನು 2 ಅಂಕದ ಸರಳವಾಗಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರ ಕಡೆಗೆ ಹೋಗೋಣ. ಫಸ್ಟ್ ಪ್ರಿಯಾರಿಟಿ ನೋಡೋಣ. ಗದ್ಯ ಭಾಗದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮೊದಲ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವೆರಿ ಇಂಪಾರ್ಟೆಂಟ್. ವ್ಯಾವಹಾರಿಕವೆಂದರೆ ಜೀವದ್ಭಾಷೆ, ಅದರಲ್ಲಿ ಜನ ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತುಳು. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ ಮತ್ತು ಕನ್ನಡ. ಇನ್ನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಕೇಳಿದರು. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತೊಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಅಂತಲೇ ಕರೀತಾರೆ. ಇನ್ನು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಪ್ರಶ್ನೆಯೂ ಕೂಡ ಬರ್ಬೋದು. ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡ. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು. ಲಿಪಿಯ ಮೂಲಕ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಬಸವೇಶ್ವರ, ಅಲ್ಲಮಪ್ರಭು, ಚಾಮರಸ, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ನೀವೇನು ಮಾಡಬೇಕಾಗಿತ್ತು? ಬರಿಬೇಕು. ಅವೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಅಂತ ಕೇಳಿದರು. ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ ಒಂದು ಬರ್ತದೆ. ಓಕೆ, ನೀರಿನ ಸೌಕರ್ಯ ಬರ್ತದೆ, ಪ್ರಯಾಣ ಸೌಲಭ್ಯ ಅನ್ನೋದನ್ನು 5 ಕ್ಷೇತ್ರಗಳನ್ನು ನೀವು ಬರಿಬೇಕು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಅಂತ ಪ್ರಶ್ನೆ ಬರ್ತದೆ. ಸೊ ನೀರಾವರಿ ಯೋಜನೆಗಳು ಅಂತ ಬಂದಾಗ ಫ್ರೆಂಡ್ಸ್, ಸೊ ಏನು ಬರಿಬೇಕಪ್ಪ ಅಂದ್ರೆ, 1ನೇದು ವಾಣಿ ವಿಲಾಸ್ ಅಣೆಕಟ್ಟು, 2ನೇದು ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ವಾಕ್ಯ ರೂಪದಲ್ಲಿ ಬರೀರಿ. ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಏನೆಂದು ಹೇಳಿದ್ದಾರೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಶಿಕ್ಷಣವು ಸಂಜೀವಿನಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣ ಕೆಲವೇ ಜನರ ಸೊತ್ತಾಗದೆ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಅಂತ ಹೇಳಿರೋದು. ಇನ್ನು ಹಣಕಾಸು ನೀತಿನಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅವರು ಮೈಸೂರು ಬ್ಯಾಂಕನ್ನು ಏನು ಮಾಡ್ತಾರಪ್ಪ ಅಂದರೆ ಸ್ಥಾಪಿಸ್ತಾರೆ. ಓಕೆ, ನೆಕ್ಸ್ಟ್ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕನ್ನು ಏನು ಮಾಡ್ತಾರೆ? ಕಟ್ತಾರೆ. ಓಕೆ, ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ಸ್ಥಾಪಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ಅನ್ನೋದನ್ನು ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇದನ್ನು ಮಿಸ್ ಮಾಡದೆ ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇನ್ನು ನೆಕ್ಸ್ಟ್ ಲಂಡನ್ ನಗರಕ್ಕೆ ಬರ್ತೀನಿ. ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯಳಂತೆ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ, ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಅಲ್ಲಿ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ, ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್ ಅವರ ಒಂದು ಸಮಾಧಿ ಇದ್ದಾವೆ. ಪ್ರಸಿದ್ಧ ವಿಮರ್ಶಕನಾದ ಡ್ರೈಡನ್ನು, ಬ್ರಿಟನ್ ರಾಷ್ಟ್ರಕವಿ ವರ್ಡ್ಸ್ವರ್ತ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಅವರ ಸಮಾಧಿಗಳಿದ್ದಾವೆ ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟ್, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು.
ಈ ಶಿಲೆಯನ್ನು 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ಉಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳನ್ನು ಕೇಳ್ಬೋದು. ಬೂಟು, ಕಾಲು ಚೀಲು, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂ, ಯುದ್ಧ ಸಾಮಗ್ರಿ ಇವೆಲ್ಲವುಗಳು ಸಿಗ್ತಾವೆ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಗದ್ಯಪಾಠದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬಂದರೂ ಕೂಡ ಇದನ್ನು ಬರೋ ಚಾನ್ಸಸ್ ತುಂಬಾ ಇದೆ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಮಂತ್ರಿ ಸೋಮಶರ್ಮನ ಮರಣದ ನಂತರ ಕೆಲವು ದಿವಸಗಳ ನಂತರ ಅವನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ ಅರಮನೆಗೆ ಬರಮಾಡಿಕೊಂಡ. ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜಸಭೆಯಲ್ಲಿದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನೂ ತಿಳಿಯರು, ಸಪ್ತವ್ಯಸನದಲ್ಲಿ ತೊಡಗಿರುವರು ಅಂತ ತೀರ್ಮಾನವನ್ನು ಮಾಡ್ತಾರೆ. ಇನ್ನು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳನ್ನು ಕೇಳಿದರು. 4 ವೇದ, 6 ಅಂಗ, 18 ಧರ್ಮಶಾಸ್ತ್ರ, ಮೀಮಾಂಸಾ, ನ್ಯಾಯಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಚಾಣಕ್ಯ ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾವ್ಯ ಇತ್ಯಾದಿಗಳನ್ನು ಬರೀರಿ. ಲಾಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ. ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಲಿಲ್ಲ. ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದರಿಂದ ನಾನು ನಿಮ್ಮ ಮಾವ ಅಂತ ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಇಲ್ಲಿಯವರೆಗೆ ಗದ್ಯ ಭಾಗದ ಬರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೆ. ಮುಂದಿನ ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.